ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ಗಳ ಪ್ರತಿಗಳು ಕೂಡ ಬಹಿರಂಗವಾಗಿದ್ದು, ಚಾರ್ಜ್ ಶೀಟ್ ಪ್ರತಿಗಳಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರಗಳು ಕೂಡ ಸ್ಫೋಟಕ ಮಾಹಿತಿಯನ್ನ ಹೊರ ನೀಡ್ತಾ ಇವೆ. ಒಂದು ಕಡೆ ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತ ಆ ಸ್ಥಳದಿಂದ ಹಿಡಿದು ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಹಲ್ಲೆ ಮಾಡಿದಂತ ಸಂದರ್ಭಗಳನ್ನ ಹಿಡಿದು ಅಲ್ಲಿ ಯಾರ್ಯಾರು ಹಲ್ಲೆ ಮಾಡಿದ್ರು, ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ರು, ಯಾರ್ಯಾರ ಎಂಟ್ರಿ ಹೇಗಿತ್ತು, ಇನ್ನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲೇಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಲಾಗಿತ್ತ, ಕೊಲೆ ಮಾಡಬೇಕು ಅಂತೇಳಿ ಏನು ಪ್ರಚೋದನೆ ಕೊಟ್ಟಿದ್ದು ಯಾರು, ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇವೆ. ಈಗಾಗಲೇ ಚಾರ್ಜ್ ಶೀಟ್ಗಳಲ್ಲೂ ಕೂಡ ಉಲ್ಲೇಖಿಸಿರುವಂತ ಸೆಕ್ಷನ್ಗಳು, ಅಲ್ಲಿ ಭಾಗ್ಯ ಆದಂತ ಆರೋಪಿಗಳ ಕೃತ್ಯದ ಭಯಾನಕ ಆ ನಡೆ ಈಗ ಬಹಿರಂಗವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಯತೀಶ್. ಈಗ ನಮ್ಮ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್, ಈಗಾಗಲೇ ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಸಹಚರರು ಈಗ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಈಗ ಬಹಿರಂಗವಾಗ್ತಾ ಇದೆ. ಚಾರ್ಜ್ ಶೀಟ್ ಪ್ರತಿಗಳೀಗ ಲಭ್ಯವಾಗಿರುವಂತದ್ದು. ಇವು ಹೇಳ್ತಾ ಇವೆ ಈ ಕೊಲೆಯ ಭೀಕರತೆ ಹೇಗಿತ್ತು ಅಂತ. ಈಗ ಬಹಿರಂಗವಾಗಿರುವಂತಹ ಚಾರ್ಜ್ ಶೀಟ್ಗಳ ಅನುಸಾರ ಕೊಲೆಯ ಈ ಬೀಭತ್ಸ ಘಟನೆ ಹೇಗಿತ್ತು ಅಂತ ಹೇಳೋದಾದ್ರೆ ಯತೀಶ್. ವಿಜಯ್, ಮೊದಲು ಇದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ದರ್ಶನ್ ಅವರು ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಬಂದಾಗ ಅಥವಾ ಕೋರ್ಟ್ ಸಲ್ಲಿಕೆ ಆದ ಬಳಿಕ ಯಾವಾಗ ಈ ಬಗ್ಗೆ ಏನು ನ್ಯೂಸ್ನ ಮಾಡುತ್ತೆ, ಮಾಧ್ಯಮಗಳು ನ್ಯೂಸ್ನ ಹೊರ ಹಾಕುತ್ತೆ ಅಂತ ಬಂದಾಗ ಅವ್ರು ಹೇಳಿರ್ತಾರೆ, ಬೆಳಿಗ್ಗೆ ಅಷ್ಟು ನಾವು ಇದನ್ನ ಚರ್ಚೆ ಮಾಡ್ತಾ ಇದ್ವು. ದರ್ಶನ್ ಅವರು ಈಗಷ್ಟೇ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ, ಅಂದ್ರೆ ಕೋರ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಇರುವಂತ ಯಾವುದೇ ಒಂದು ಪದವು ಕೂಡ ಆಚೆಗೆ ಬರಬಾರ್ದು, ಮಾಧ್ಯಮಕ್ಕೆ ಸಿಗಬಾರ್ದು ಅನ್ನೋ ಒಂದು ರಿಟ್ ಅರ್ಜಿನ ಹಾಕಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಮಾತನ್ನು ಕೇಳ್ತಾ ಇದ್ವು. ಸೊ ಇನ್ನೇನು ಮಧ್ಯಾಹ್ನಕ್ಕೆ ವಿಚಾರಣೆ ನಡೆಯುತ್ತೆ, ಎಲ್ಲ ಆಗುತ್ತೆ ಅನ್ನೋ ಮೊದಲೇ ಈಗಾಗಲೇ ಆ ಚಾರ್ಜ್ ಶೀಟ್ನ ಎಲ್ಲ ಪ್ರತಿಗಳು ಕೂಡ ಈಗ ಮಾಧ್ಯಮಕ್ಕೆ ಲಭ್ಯ ಆಗಿರೋದು. ನಿಜಕ್ಕೂ ನೋಡ್ತಾ ಇದ್ದೆ, ಪ್ರತಿಯೊಂದು ನೋಡ್ತಾ ಇದ್ರು ಕೂಡ ಶಾಕ್ ಆಗುತ್ತೆ ವಿಜಯ್. ಎಷ್ಟರ ಮಟ್ಟಿಗೆ ಕ್ರೂರತನ ಮೆರೆದಿದ್ದಾರೆ ಇವರೆಲ್ಲರೂ ಕೂಡ ಅನ್ನೋದು ಅನಿಸುತ್ತೆ. ನಿಜಕ್ಕೂ ಆ ಲೆವೆಲ್ಗೆ ಹೊಡಿಬೇಕಿತ್ತ ಆ ವ್ಯಕ್ತಿನ, ಇಷ್ಟರ ಮಟ್ಟಿಗೆ ಅವನಿಗೆ ಚಿತ್ರ ಹಿಂಸೆ ಕೊಡಬೇಕಿತ್ತ ಅಂತ ಅನಿಸುತ್ತೆ. ಹೌದು, ರೇಣುಕಾಸ್ವಾಮಿಯನ್ನು ದೇವರಲ್ಲ ಅಥವಾ ಸಾಚ ಅಂತ ನಾನು ಒಪ್ಕೊಳ್ತಿಲ್ಲ. ಆತನು ಕೂಡ ತಪ್ಪು ಮಾಡಿದ್ದಾನೆ, ಆತನು ಕೂಡ ಅಶ್ಲೀಲವಾದ ಮೆಸೇಜನ್ನು ಕಳಿಸಿದ್ದಾನೆ, ಎಲ್ಲ ಮಾಡಿದ್ದಾನೆ. ಆದರೆ ಇವ್ರು ಮಾಡಿರೋದು ಎಂಥ ದೊಡ್ಡ ಕೃತ್ಯ ಅನ್ನೋದಕ್ಕೆ ಈ ಚಾರ್ಜ್ ಶೀಟ್ ಅವರು ಕೊಟ್ಟಿರುವಂಥ ಪೊಲೀಸ್ನವ್ರು ಹಾಕಿರುವಂಥ ಚಾರ್ಜ್ ಶೀಟ್ ಪ್ರತಿಯೊಂದನ್ನು ಕೂಡ ಹೇಳ್ತಾ ಇರೋದು. ವಿಜಯ್, ಸರಿಸುಮಾರು 4,000ಕ್ಕೂ ಅಧಿಕ ಪ್ರತಿ ಅಂದರೆ ಚಾರ್ಜ್ ಶೀಟ್ ಪ್ರತಿಯನ್ನು ಸಲ್ಲಿಸಿದ್ದಾರೆ. ಸೊ ಆ ಒಂದು ಸಲ್ಲಿಕೆಯಲ್ಲಿ ಒಂದಷ್ಟು ವಿಚಾರ ನಿಮಗೆ ಇದ್ರ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಆರೋಪಿಗಳ ವಿರುದ್ಧ 11 ಸೆಕ್ಷನ್ ಅಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗಿರೋದನ್ನ ನೋಡ್ತಾ ಇದ್ದೀವಿ. ಸೆಕ್ಷನ್ 120B, 364, 384, 355, 302, 201, 143, 147, 148, 149, 34 ಸೆಕ್ಷನ್ ಅಡಿಯಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. 120B ಅಂತಂದರೆ ಒಳಸಂಚು ಮಾಡಿರುವಂಥದ್ದು, ಅಂದರೆ ಆತನ ಕರ್ಕೊಂಬರಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಒಳಸಂಚು ಮಾಡ್ತಾರಲ್ಲ ಅವನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅದಿರ್ಬೋದು. 364 ಅಂದರೆ ಕಿಡ್ನ್ಯಾಪ್ ಆಗುತ್ತೆ. 384 ಅಂದರೆ ಸುಲಿಗೆ ಮಾಡಿರೋದು, ಅವನ ಮೇಲೆ ಸುಲಿಗೆ ಅವನ ಏನಿದ್ದಾರೆ ಕಿತ್ಕೊಂಡಿರೋದು. 355 ಅಂದರೆ ಒತ್ತಡ ಹಾಕಿ ಹತ್ಯೆ ಮಾಡಿರೋದು, ಅವನನ್ನು ಸುಮ್ಮನೆ ಹತ್ಯೆ ಮಾಡಿಲ್ಲ, ಒತ್ತಡ ಹಾಕಿ ಹತ್ಯೆ ಮಾಡಿರೋದನ್ನ ನೋಡ್ತಾ ಇದ್ದೀವಿ. 302 ಕೊಲೆ ಮಾಡಿರೋದು. 201 ಸಾಕ್ಷ್ಯ ನಾಶವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಸಾಕಷ್ಟು ಬಾರಿ ಹೇಳ್ತಾ ಇದ್ದು ಮಾಧ್ಯಮದಲ್ಲಿ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಅವರು ಪ್ಲ್ಯಾನ್ ಮಾಡಿದ್ರು ಅನ್ನೋದನ್ನು ಹೇಳ್ತಿದ್ದು, ಅದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. 143 ಕಾನೂನು ಬಾಹಿರ ಸಭೆಯನ್ನು ಮಾಡಿರುತ್ತದೆ. ಗಮನಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ತೀನಿ ವಿಜಯ್. ಏನಂತಂದರೆ ಕೊಲೆ ಆಗೋದಕ್ಕೂ ಮೊದಲು ಮತ್ತು ಕೊಲೆ ಆದ ನಂತರ ಕೂಡ ಏನಾಗುತ್ತೆ ಅನ್ನೋದಕ್ಕೆ ಒಂದು ವಿಚಾರಣೆ ಸಭೆ ಮಾಡ್ತಾರೆ ಎಲ್ಲರೂ. ಅವರು 11 ಜನ ಮತ್ತು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸಭೆ ಮಾಡಿದ್ದಾರೆ, ಅದನ್ನು ಕಾನೂನು ಬಾಹಿರ ಸಭೆ ಅಂತ ಕರೀತಾರೆ. 147 ಗಲಭೆ ಮಾಡಿರೋದು ಇವರೆಲ್ಲ ಸೇರಿಕೊಂಡು. 148 ಮಾರಕಾಸ್ತ್ರದಿಂದ ಬಳಕೆ ಮಾಡಿರೋದು. 149 ಗುಂಪಿನಲ್ಲೇ ಒಬ್ಬೊಬ್ಬಲ್ಲ ಎಲ್ಲ ಗುಂಪಿನಲ್ಲಿ ಸೇರಿ ಅಲ್ಲೇ ಮಾಡಿರುವಂಥದ್ದು. 34 ಅಂದರೆ 34 ಗ್ಯಾಂಗ್ನ ಉದ್ದೇಶ ಒಂದೇ ಆಗಿತ್ತು. ಎಲ್ಲರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ. ಈಗ ಒಂದೊಂದೇ ದೋಷಾರೋಪಿ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಈಗ ನಮಗೆ ಕಳಿಸ್ಕೊಟ್ಟಿರೋದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಿಂದ ಬಂದಿರೋದು ಗಮನಿಸಬೇಕಾಗುತ್ತೆ. ಇದನ್ನ ಪಟ್ಟಿ ಸಂಪುಟ 2ರಲ್ಲಿ ಇರುವಂಥದ್ದು. 1ರಿಂದ 7A ಏನು A1 A7 ಹೇಗೆಲ್ಲ ಹತ್ಯೆ ಮಾಡ್ತಿರೋದಕ್ಕೆ ಕಂಪ್ಲೀಟ್ ನಿಮಗೆ ಇದರ ಬಗ್ಗೆ ಕಳಿಸಿದ್ವಿ.
ಶ್ರೀ ಚಂದನ್ ಕುಮಾರ್ ಎನ್ KSP ಏನಿದ್ದಾರೆ ಸಹಾಯಕ ಪೊಲೀಸ್ ಆಯುಕ್ತರಾಗಿರುವಂಥವ್ರು, ಇವರು ಇದರಲ್ಲಿ ಮೇಯ್ನ್ ಆಗಿ ಕಾಣಿಸ್ಕೊಳ್ತಾರೆ. ಇದು ಮಾಡಿದ್ರು ಇಲ್ಲಿ ನೋಡಿ ಗಮನಿಸ್ತಾ ಇರಿ, ಅವ್ರನ್ನ ಮೀಟ್ ಮಾಡೋ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಒಂದಿಷ್ಟು ಸಾಕ್ಷಿ ಕೊಟ್ಟು, ಅಂದರೆ ಅವರ ಮಿಸಸ್ ಕಡೆಯಿಂದ ಒಂದಿಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ನೋಡ್ತಾ ಇದ್ದೀವಿ. ಸೆಕ್ಯೂರಿಟಿ ರೂಮ್ ಏನಿತ್ತು ಅದೆಲ್ಲ ಕೂಡ ಕೊಟ್ಟಿರುವಂಥ ಪೊಲೀಸ್ನವರಿಗೆ ಅದು ಫೋಟೋದಲ್ಲಿದೆ. ಅದಾದ ನಂತರ ನೀವು ಇಲ್ಲಿ ಮ್ಯಾಪ್, ಅಂದರೆ ಅವರೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇಲ್ಲಿ ಹಾಕಿದ್ದಾರೆ. ಅಂದರೆ ಚಿತ್ರದುರ್ಗದಲ್ಲಿ ಆ ವ್ಯಕ್ತಿ ಎಲ್ಲಿ ಸಿಗ್ತಾನೆ, ಏನು ಮಾಡಿದ್ದಾನೆ ಅದೆಲ್ಲ ಕೂಡ ಫೋಟೋ ಸಮೇತವಾಗಿ, ಅಂದರೆ CCTV ಏನು ಸಿಗುತ್ತೆ ಅದೆಲ್ಲ ಸಮೇತವಾಗಿ ಇಲ್ಲಿ ಅಪ್ಡೇಟ್ ಮಾಡಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಇಲ್ಲಿ ನೋಡಿ, ಇದನ್ನು ನೀವು ಗಮನಿಸೋದಾದರೆ, ಈ ಒಂದು ಶೀಟನ್ನು ಗಮನಿಸೋದಾದ್ರೆ ನೀವು ಇಲ್ಲಿ ನೋಡಬೇಕಾಗತ್ತೆ. ಆರೋಪಿ ಕಾರ್ತಿಗೆ, ಅಂದರೆ ಏನು ಮತ್ತೊಬ್ಬ ಆರೋಪಿ ಅಂದರೆ ಆ ಕಾರ್ತಿಗೆ ಸಂಬಂಧಿಸಿದ ಮೊಬೈಲ್ಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಫೋಟೋ ತೆಗೆದುಕೊಂಡಿದ್ರು ಪೊಲೀಸ್ನವರು. ಪ್ರತಿಯೊಂದು ಕೂಡ ಸಾಕ್ಷಿಗೆ ಇಟ್ಕೊಂಡಿದ್ದನ್ನು ಕೆಲಸವನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಹೇಗೆ ಆತನನ್ನು ಕರ್ಕೊಂಡು ಬಂದರು ಅನ್ನೋದಕ್ಕೆ A4, A5, A7 ಆರೋಪಿಗಳು ಮೃತ ರೇಣುಕಾಸ್ವಾಮಿಯನ್ನು ಹಿಂಬಾಲಿಸ್ಕೊಂಡು ಹೋಗುವಾಗ ತೆಗೆದಂಥ ಫೋಟೋಗಳಿವು. ಇದನ್ನು ಕೂಡ ಈಗ ಚೆಕ್ ಮಾಡಿ, ಅಂದರೆ ನಾನು ನಿಮ್ಗೆ ಹೇಳಿದೆ, ಆರೋಪಿಗಳ ಪ್ರತಿಯೊಬ್ಬ ಆರೋಪಿಯವರ ಮೊಬೈಲನ್ನು ತೆಗೆದುಕೊಂಡು ರಿಟ್ರೀವ್ ಮಾಡಿ ಅದರಿಂದ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡು ಈಗ ಇಲ್ಲಿ ಚಾರ್ಜ್ ಶೀಟಿಗೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಆರೋಪಿ ವಿನಯ್ ಬರ್ತಾನಲ್ಲ, ಆತನ ಮೊಬೈಲಿಂದ ತೆಗೆದಂಥ ವಿಚಾರದಲ್ಲಿ ಬಂದಂಥ ಫೋಟೋಗಳಿವೆಲ್ಲ. ಆನಂತರ ಮೃತ ರೇಣುಕಾಸ್ವಾಮಿನ A4, A6, A7 ಆರೋಪಿಗಳು ಆಟೋ ರಿಕ್ಷಾದಲ್ಲಿ ಅವ್ನು ಎಲ್ಲೋ ಹೋಗ್ತಾನೆ, ಏನು ಮಾಡ್ತಾನೆ ಅಂದರೆ ಆಟೋ ರಿಕ್ಷಾದಲ್ಲಿ ಹಿಂಬಾಲಿಸ್ತಿರೋದನ್ನು ಕೂಡ ಇಲ್ಲಿ ಫೋಟೋ ಈಗ ಸಿಕ್ಕಿರೋದು. ಅದು ಕೂಡ CCTVಲಿ ಕ್ಯಾಮ್ರಾ ಸರಿಯಾಗಿತ್ತೆ, ಅದನ್ನು ಕೂಡ ತೆಗೆದುಕೊಂಡು ಬಂದಿರುತ್ತೆ ಪೊಲೀಸ್, ಅದನ್ನು ಕೊಟ್ಟಿರುವಂಥದ್ದು. ಇನ್ನು ರೇಣುಕಾಸ್ವಾಮಿ ಚಿತ್ರದುರ್ಗದ ಬಾಲಾಜಿ ಬಾರ್ ಮುಂಭಾಗ ಪಾಸ್ ಆಗಿರೋದು ಕೂಡ ಈಗ ಅಲ್ಲಿನ ಬಾರಲ್ಲಿರುವಂಥ CC ಕ್ಯಾಮ್ರಾದಲ್ಲಿ ಸರಿಯಾಗಿರುತ್ತೆ. A4, A6, A7 ಆರೋಪಿಗಳು ಆಟೋ ರಿಕ್ಷಾವನ್ನು ಬಿಟ್ಟು A8, ಅಂದರೆ ಆರೋಪಿ A8 ಇದ್ದಾನೆ, ಆತನ ಕಾರನ್ನು ಕರೆಸಿಕೊಳ್ತಿರೋದು ಕೂಡ ಇಲ್ಲಿ ಸರಿಯೋದು. ಆ ಕಾರ್ ನೋಡಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕೂಡ ಇಲ್ಲಿ ಫೋಟೋನ ಸಮೇತವಾಗಿ ಹಾಕಿದ್ದಾರೆ. ಅದು ಚಿತ್ರದುರ್ಗದ ಭಾರತ್ ಪೆಟ್ರೋಲ್ ಬಂಕ್ ಬಳಿ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಅದು ಇದಿಷ್ಟು ಆದ ಮೇಲೆ ಅನಂತರ ಘಟನೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೂ ಕೂಡ ನಂತರ ನಾವು A4 ಆರೋಪಿ ರಾಘವೇಂದ್ರ ಏನಿದ್ದಾರೆ, ಅಂದರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಿದ್ದಾರೆ, ಅವರು A6 ಜಗದೀಶ, ಅವನ ಜಗ್ಗ ಅಂತ ಕರೀತಾರೆ, A7 ಅನುಕುಮಾರ್ ಹಾಗೂ A8 ರವಿಶಂಕರ್ ಅವರು ಮಧ್ಯಾಹ್ನ ಸುಮಾರು 1:30 ಸಮಯಕ್ಕೆ ರೇಣುಕಾಸ್ವಾಮಿನ ಇಟಿಯಾಸ್ ಕಾರಲ್ಲಿ ಶೆಡ್ಗೆ ಕರೆತಂದಿರ್ತಾರೆ. ಅದು ಕೂಡ ವೀಡಿಯೋಸನ್ನು ಇಲ್ಲಿ ಫೋಟೋಸನ್ನು ಇಲ್ಲಿ ನೋಡ್ಬೋದಾಗಿದೆ. ನಂತರ A3 ಪುಟ್ಟಸ್ವಾಮಿ ಅಂದರೆ ಪವನ್, ಆರೋಪಿ ಅಂತ ಪವನ್, A5 ನಂದೀಶ್ ಹಾಗೂ A9 ಧನರಾಜ್, ರಾಜನ್ ಕರ್ತಾರೆ, ಅವ್ರನ್ನ ಶೆಡ್ಗೆ ಅವ್ರನ್ನ ಕಳಿಸ್ತಾರೆ. ನಂತರ ಆತನೂ ಶೆಡ್ಗೆ ಬಂದು ಸಾಕ್ಷಿ ಮಂಜುನಾಥ್ ಅವರ ಮರದ ಲಾಟಿಯನ್ನು ತರಿಸ್ಕೊಂಡು ರೇಣುಕಾಸ್ವಾಮಿಯನ್ನು ಕುರಿತು ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತೀಯಾ ಎಂದು A3 ಪುಟ್ಟಸ್ವಾಮಿ ಪವನ್ ಲಾಟಿಯಿಂದ ರೇಣುಕಾಸ್ವಾಮಿ ಬೆನ್ನು ಹಾಗೂ ಕೈಕಾಲುಗಳಿಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ A5 ಆರೋಪಿ ನಂದೀಶನು ಕೈಗಳಿಂದ ಹಲ್ಲೆ ಮಾಡಿ ರೇಣುಕಾಸ್ವಾಮಿ ಹಿಡಿದು ನೆಲಕ್ಕೆ ಕುಕ್ತಾನಂತೆ. ಅಂದರೆ ಈ ಆರೋಪಿಗಳು ಹೇಗೆಲ್ಲ ಅವನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ರೇಣುಕಾಸ್ವಾಮಿ ಹೇಗೆಲ್ಲ ಕೊಲೆಗೈದಕ್ಕೆ ಎಷ್ಟು ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಇಂಚಿಂಚುವಾಗಿ ಕೂಡ ಸಾಕ್ಷಿ ಸಮೇತವಾಗಿ ಈಗ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಸೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಪಹರಣ ಮಾಡಿಕೊಂಡು ಬಂದಿದ್ದ A4, A6, A7 ಆರೋಪಿಗಳು ಸ್ಥಳದಲ್ಲಿ ಬಿದ್ದಿದ್ದ ಮರದ ಕೊಂಬೆಗಳಿಂದ ನೋಡಿ, ಅವ್ರು ಹೇಳ್ತಾರೆ ನಾವಷ್ಟೇ ಅಪಹರಣ ಮಾಡ್ಕೊಂಡು ಬಂದಿದ್ದೀವಿ. A4, A6, A7 ಆರೋಪಿಗಳಿದ್ರಲ್ಲ, ಚಿತ್ರದುರ್ಗದಿಂದ ಆ ವ್ಯಕ್ತಿ ಕರ್ಕೊಂಡ್ಬಂದಿರ್ತಾರಲ್ಲ, ಅವರು ಹೇಳಿಕೆ ಕೊಟ್ಟಿರ್ತಾರೆ ಫಸ್ಟು, ಅಂದರೆ ನಮಗೆ ಗೊತ್ತಿದ್ದ ವಿಚಾರ ನಮಗೆ ಹೇಳಿರ್ತಾರೆ, ಅವರೇನು ಮಾಡೇ ಇಲ್ಲ ಸುದ್ದಿ ಆಗಿರುತ್ತೆ. ಆದರೆ ಇವರು ಕೂಡ ಸ್ಥಳದಲ್ಲಿ ಬಿದ್ದಿದ್ದ ಮರದ ಕೊಂಬೆಗಳಿಂದ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಉಲ್ಲೇಖವಾಗಿರುವಂಥದ್ದು. ಸೊ ನೋಡಿ, ಅವನು ಯಾವ ಲೆವೆಲ್ಗೆ ಆತನನ್ನು ಚಿತ್ರಹಿಂಸೆ ಕೊಟ್ಟಿರೋದು ಗೊತ್ತಾಗುತ್ತೆ. ಲಾರಿಗಳು ಇದ್ದಾವೆ ಅಲ್ಲಿ ಗುತ್ತಿರೋದೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ಆರೋಪಿ ಆದ ನಂತರ ಕರೆಸ್ತಾರೆ, ಫೋನ್ ಮಾಡಿ ದರ್ಶನ್ ಅವರನ್ನು ಕರೆಸ್ತಾರೆ, ಜೊತೆಗೆ ಪವಿತ್ರನನ್ನು ಕರೆಸ್ತಾರೆ. ಪವಿತ್ರ ಗೌಡ ಅವರು ಬರೋದಕ್ಕಿಂತ ಮುಂಚೆ ದರ್ಶನ್ ಕಾಲ್ ಮಾಡಿ ಪವಿತ್ರ ಗೌಡರನ್ನು ಕರೀತಾರೆ. ದರ್ಶನ್ ಅವರು, ನಿನಗೆ ಯಾರು ಚಿತ್ರಹಿಂಸೆ ಅಂದರೆ ಯಾರು ನಿನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಅವ್ನು ಕರೆಸಿದ್ದೀನಿ, ನಮ್ಮ ಹುಡುಗ ಕರ್ಕೊಂಬಂದರೆ ಬಾ ಅಂತ ಪವಿತ್ರನನ್ನು ಕರೆದು ಫೋನ್ ಮಾಡಿ ಕರೆದು ಅಲ್ಲಿ ಕರೆಸ್ತಾರೆ. ನಂತರ ಬಂದಂಥ ಸಮಯದಲ್ಲಿ ಕರೆಸ್ಕೊಂಡು A1 ಆರೋಪಿಯನ್ನು ಕುರಿತು ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಹೇಳ್ತಾರಂತೆ. ನಿನ್ನ ಕೋಪವನ್ನು ತೀರಿಸಿಕೊಳ್ಳುವಂತೆ ತಿಳಿಸ್ತಂತೆ. ಕಾಲ್ ಮಾಡಿ A2 ಆರೋಪಿ ಏನು ದರ್ಶನ್ ಇದ್ದಾರೆ, A1 ಆರೋಪಿ ಪವಿತ್ರ ಕಾಲ್ ಮಾಡಿ ನಮ್ಮ ಹುಡುಗ ಕರ್ಕೊಂಬಂದರೆ ಬಾ, ಆತನಿಗೆ ಬುದ್ಧಿ ಕಲಿಸ್ಬಾ, ನಿನಗೆ ಏನಿದೆ ಕೋಪವನ್ನು ತೀರಿಸ್ಕೋ ಬಾ ಅಂತೇಳಿ ಫೋನ್ ಮಾಡಿ ಕರೀತಾರಂತೆ. ಅದು ಕೂಡ ಇಲ್ಲಿ ಉಲ್ಲೇಖ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ನಂತರ ಶೆಡ್ಗೆ ಬಂದಂಥ A1 ಆರೋಪಿ ಪವಿತ್ರ ಗೌಡ
ರೇಣುಕಾಸ್ವಾಮಿನ ಕುರಿತು ದರ್ಶನ್ ಪ್ರೇಯಸಿಯಾದ ನನಗೆ ಅಶ್ಲೀಲವಾಗಿ ಸಂದೇಶ ಕಳಿಸ್ತೀಯಾ, ಪ್ರೈವೇಟ್ ಪಾರ್ಟ್ ಕಳಿಸಿ ಮುಜುಗರ ಮಾಡ್ತೀಯಾ, ನನ್ನನ್ನು ದುಡ್ಡು ಕೊಟ್ಟು ಸಾಕ್ತೀಯೇನೋ, ನನ್ನ ರೇಟ್ ಕೇಳ್ತೀಯಾ, ಒಂದು ಕೆಟ್ಟು ವರ್ಡ್ ಇದೆ, ಅದು ಹೇಳಕ್ ಹೋಗಲ್ಲ ನಾನು ಆಕ್ಚುಲಿ. ಡ್ಯಾಶ್ ಡ್ಯಾಶ್ ಮಗನೇ, ನಿನ್ನ ಮುಗಿಸಲು ಕಾಯುತ್ತಿದ್ದೆ ಅಂತ ರೇಗ್ತಾನಂತೆ. ತಾನು ತರಿಸಿದ್ದ ಚಪ್ಪಲಿಯನ್ನ ತೆಗೆದುಕೊಂಡು ರಕ್ತದ ಗಾಯಗಳಿಂದ ನರಳುತ್ತಿದ್ದಂತಹ ರೇಣುಕಾಸ್ವಾಮಿಯ ಮುಖಕ್ಕೆ ಸಾಕಷ್ಟು ಬಾರಿ ಹಲ್ಲೆ ಮಾಡ್ತಾರಂತೆ. ನಂತರ ಅದೇ ಚಪ್ಪಲಿಯನ್ನು ತೆಗೆದುಕೊಂಡು A2 ಆರೋಪಿಯಂತ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರುತ್ತಾರೆ ಹಾಗೂ ರೇಣುಕಾಸ್ವಾಮಿಯಿಂದ ಪವಿತ್ರ ಗೌಡರ ಕಾಲಿಗೆ ಬೀಳಿಸ್ತಾರೆ. ಮೃತ ರೇಣುಕಾಸ್ವಾಮಿ ತಪ್ಪಾಯ್ತು ಅಂತ ಅಂದ್ರೆ A1 ಆರೋಪಿ ಆಗಿರುವ ಏನು ಪವಿತ್ರ ಗೌಡ ಇರ್ತಾರೆ ಅವ್ರಿಗೂ ಕೂಡ ಕಾಲ್ ಬೇಡಿಕೊಳ್ತಾರಂತೆ. ಅಷ್ಟು ಕೂಡ ಕೇಳಲ್ಲ, ಇಲ್ಲೇ ಮೆನ್ಷನ್ ಮಾಡಿದ್ರೆ. ಮತ್ತು ಅಲ್ಲಿದ್ದ ಆರೋಪಿಗಳನ್ನ ಬೇಡಿಕೊಂಡ್ರೂ ಕೇಳದೆ A1 ಆರೋಪಿಯ ಅಲ್ಲಿದ್ದ ಆರೋಪಿಗಳ ಕುರಿತು ರೇಣುಕಾಸ್ವಾಮಿಯನ್ನ ಜೀವ ಉಳಿಸಬೇಡಿ, ಇಲ್ಲಿ ಗಮನ ನೋಡಿ ಕೇಳಿಸ್ಕೋಬೇಕಾಗತ್ತೆ. ಅವ್ರು ಕೊಟ್ಟಂತ ಹೇಳಿಕೆಯಲ್ಲಿರೋದು ಇದು ಮೀಡಿಯಾ ಕೊಟ್ಟ ಹೇಳಿಕೆ ಅಲ್ಲ, ಅಥವಾ ಬೇರೆ ಯಾರೇ ಕೊಟ್ಟಂತ ಹೇಳಿಕೆ ಅಲ್ಲ, ಸ್ವಯಂ ಪವಿತ್ರ ಗೌಡ ಕೊಟ್ಟಂತ ಹೇಳಿಕೆಯನ್ನ ಇಲ್ಲಿ ಪೊಲೀಸರು ದಾಖಲಿಸಿದ್ದಾರೆ. ಆ ಕೊಟ್ಟಂತ ಹೇಳಿಕೆ ದಾಖಲೆಗಳ ಮೂಲಕ ಹೇಳ್ತಿರೋದಾದ್ರೆ ಏನಿದ್ದಾರೆ, A1 ಆರೋಪಿ ಏನಿದ್ದಾರೆ ಆಕೆ ರೇಣುಕಾಸ್ವಾಮಿಯ ಜೀವನ ಉಳಿಸಬೇಡಿ, ಕೊಲೆ ಮಾಡಿ ಬಿಸಾಡಿ ಅಂತ ತಿಳಿಸ್ತಾರಂತೆ. A1 ಅವರು ಕೊಟ್ಟಂತ ಹೇಳಿಕೆ. A1 ನಾಗರಾಜು ತನ್ನ ಚಪ್ಪಲಿಯಿಂದ ಮತ್ತು ಅಲ್ಲಿದ್ದ ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿ ಬೆನ್ನಿಗೆ ಸಾಕಷ್ಟು ಬಾರಿ ಹಲ್ಲೆ ಮಾಡಿರ್ತಾರಂತೆ. ಅದೇ ಸಮಯಕ್ಕೆ ಸ್ಥಳಕ್ಕೆ ಬಂದ A12 ಲಕ್ಷ್ಮಣ್ ರೇಣುಕಾಸ್ವಾಮಿಯ ಗಾಯವಾಗಿದ್ದ ಸ್ಥಳಗಳಿಗೆ ತನ್ನ ಕೈ ಮುಷ್ಟಿಯಿಂದ ಮಹಾರಾಣಿತ ಹಲ್ಲೆ ಮಾಡ್ತಾರಂತೆ. ಇವರೆಲ್ಲರೂ ಕೂಡ ಹೇಳಿಕೆ ಕೊಟ್ಟಂಥದ್ದು. ಸೊ ಇದೆಲ್ಲ ನಿಮಗೆ ಫೋಟೋ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ, ಯಾಕೆ ನಾವು ಪ್ರಿಂಟ್ ತೆಗೆದುಕೊಂಡಿದ್ದೀವಿ. ನಿಮಗೆ ವೆಬ್ಸೈಟಿಗೆ ಹೋಗಿ ಕಂಪ್ಲೀಟ್ ವಿಚಾರಗಳು ಸಿಗುತ್ತೆ. ಪೊಲೀಸ್ ವೆಬ್ಸೈಟಲ್ಲಿ ಇದನ್ನ ನೀಟಾಗಿ ಎಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹೇಗೆ ಆತನನ್ನ ಕೊಂದ್ರು ಅನ್ನೋದಕ್ಕೆ ಕಂಪ್ಲೀಟ್ ವಿಚಾರವನ್ನ ಇಲ್ಲಿ ಕೊಟ್ಟಿರೋದು ಇದು ಏನಂದ್ರೆ ವಿಜಯ್, ಇದು ಒಂದು ವಿಚಾರ ಆಯ್ತು ಅಂತಂದ್ರೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪವಿತ್ರ ಗೌಡ ಕೊಟ್ಟಿರುವಂತ ಹೇಳಿಕೆ. ಅಂದ್ರೆ ಸಾಕಷ್ಟು ಬಾರಿ ಏನು ಸಂಬಂಧ ದರ್ಶನ್ಗೂ ಮತ್ತು ಪವಿತ್ರ ಗೌಡ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಕಾಡ್ತಿತ್ತು. ಅದಕ್ಕೆ ಈಗ ಸ್ವಯಂ ಆಗಿ ಪವಿತ್ರ ಗೌಡ ಕೊಟ್ಟಿದ್ದಾರೆ. ನನ್ನ ಮತ್ತೆ ದರ್ಶನ್ ಸಂಬಂಧ, ಅವರ ಮತ್ತೆ ದರ್ಶನ್ ಸಂಬಂಧ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ವಿಚಾರವಾಗಿ ಹೇಳಿರ್ತದೆ. ಅಂದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ, ಅವರನ್ನು ಪ್ರೀತಿ ಮಾಡ್ತಿದ್ರು, ಅವರೊಬ್ಬರು ಒಟ್ಟಿಗೆ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದು 2014 ಇಂದ ಅವರ ಬದುಕು ಎಲ್ಲಿ ಶುರುವಾಗುತ್ತೆ. 2014 ಮೀಟ್ ಮಾಡ್ತಾರೆ, ಬುಲ್ಬುಲ್ ಸಿನಿಮಾಗೋಸ್ಕರ ಅವಳನ್ನ ಏನೋ ಮೀಟ್ ಮಾಡಿರ್ತಾರಂತೆ. ಆ ಥರ ಎಲ್ಲ ವಿಚಾರ ಬಂದಿದೆ. ಯಾವ ಭೇಟಿ ಆಗ್ತಿದ್ರು, ಭೇಟಿ ಆಗ್ತಿರೋದು ಎಲ್ಲ ಕೂಡ ಹೇಳ್ಕೊಂಡಿರೋದು. 2014 ನಾನು ಫಸ್ಟ್ ಮೀಟ್ ಆಗ್ತೀನಿ, ಅದಾದ್ಮೇಲೆ ಅವ್ರ ಜೊತೆಗೆ ಸಂಬಂಧ ಮುಂದುವರ್ಸ್ಕೊಂಡು ಹೋಗುತ್ತೆ. 2018 ಒಟ್ಟಿಗೆ ಬದುಕಬೇಕಂತ ಡಿಸೈಡ್ ಮಾಡ್ತೀವಿ. ಅದಕ್ಕೋಸ್ಕರ ಆರ್ ನಗರದಲ್ಲಿ ಮನೆಯನ್ನು ಕೊಂಡ್ಕೊಳ್ತೀವಿ, ಮನೆ ಕೊಂಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಿದೆ ಇದು ಕೂಡ ಎಲ್ಲದನ್ನು ಕೂಡ ಈಗ ಪವಿತ್ರ ಗೌಡ ತನ್ನ ವರದಿಯನ್ನು ಕೊಟ್ಟಿರೋದು, ಅಂದ್ರೆ ಸ್ವಚ್ಛವಾಗಿ ಹೇಳಿಕೆ ಕೊಟ್ಟಿರೋದು. ಅಲ್ಲದೆ ದರ್ಶನ್ ಅವರು ಹೇಗೆ ಕೊಲೆಯಲ್ಲಿ ಭಾಗಿಯಾಗಿದ್ದರು, ಅವರು ಏನು ಮಾಡಿದ್ದಾರೆ, ಈ ಕೊಲೆಯಿಂದ ಏನಾಗುತ್ತೆ ಎಲ್ಲದನ್ನು ಕೂಡ ಈಗ ವಿಜಯ್ ಕಂಪ್ಲೀಟ್ ಆಗಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ. ಕಂಪ್ಲೀಟ್ ಚಾರ್ಜ್ ಶೀಟ್ ಹೇಳಕ್ ಹೋದ್ರೆ ಒಂದು ದಿನ ಬೇಕಾಗುತ್ತೆ ವಿಜಯ್. ಹಾಗಾಗಿ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಬಟ್ ಇದೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಕಾಡುತ್ತೆ ವಿಜಯ್, ಏನ್ ಶಿಕ್ಷೆ ಆಗ್ಬಹುದು ಇದೆಲ್ಲ ಆದ್ಮೇಲೆ? ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಜಾಮೀನು ಸಿಗುತ್ತಾ? ಇವೆಲ್ಲ ಪ್ರಶ್ನೆ ಕಾಡುತ್ತೆ. ಖಂಡಿತ ಕೂಡ ಹೇಳೋದಾದ್ರೆ ಜಾಮೀನು ಸಿಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಈ ಚಾರ್ಜ್ ಶೀಟ್ ನೋಡಿದ ನಂತರ ಅವರು, ಯಾಕೆಂದ್ರೆ ಕೊಲೆ ಮಾಡಿದ ಬಳಿಕ ಏನೆಲ್ಲ ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಕ್ಕೆ ಎಷ್ಟೆಲ್ಲ ಪ್ರಯೋಗ ಮಾಡಿದ್ದಾರೆ, ಅದೆಲ್ಲದೂ ಕೂಡ ಇಲ್ಲಿ ಸಾಕ್ಷ್ಯ ನಿಂತಿರೋದ್ರಿಂದ ಜಾಮೀನು ಸಿಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲದೆ ಈ ಸೆಕ್ಷನ್ ಅಡಿಗಳೆಲ್ಲ ಸೆಕ್ಷನ್ ಏನಿದೆ 11 ಸೆಕ್ಷನ್ ಅಡಿ ಏನಾದ್ರೂ ಫೈಲ್ ಆಯ್ತು, ಎಲ್ಲ ಬಂತು ಅಂದಾಗ ಸರಿಸುಮಾರು 34 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಮರೆಯಕ್ಕಾಗಲ್ಲ ವಿಜಯ್. ಓಕೆ, ಥ್ಯಾಂಕ್ ಯು ಯತೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದುವರೆಗೂ ಕೂಡ ಚಾರ್ಜ್ ಶೀಟ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನು ಕೊಟ್ಟಾಯಿತು. ಅಂದರೆ ಚಾರ್ಜ್ ಶೀಟ್ ಪ್ರತಿಯಲ್ಲಿ ಯಾರ್ಯಾರ ಹೆಸರು ಹೇಗೆ ಉಲ್ಲೇಖವಾಗಿದೆ, ಯಾರ್ಯಾರನ್ನ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾವ ಸೆಕ್ಷನ್ಗಳಲ್ಲಿ ಉಲ್ಲೇಖಿಸಲಾಗಿದೆ, ಕೊಲೆ ಕೇಸ್ನ ಚಾರ್ಜ್ ಶೀಟ್ನ ಇಂಚಿಂಚು ಮಾಹಿತಿ ಕೂಡ ಈಗಾಗಲೇ ನೀಡಲಾಗಿದೆ.